ನಮಸ್ಕಾರ ಸ್ನೇಹಿತರೆ. ನಾವು ಸಣ್ಣ ಮಕ್ಕಳಾಗಿದ್ದಾಗ ಸೈಕಲ್ ಏನಾದ್ರೂ ಪಂಚರ್ ಆಯ್ತು ಅಂದ್ರೆ ಸೀದಾ ನಾವು ಸೈಕಲ್ ಶಾಪ್ಗೆ ಹೋಗ್ತಿದ್ವಿ. ಸೈಕಲ್ ಶಾಪ್ಗೆ ಹೋಗಿ ಅಲ್ಲಿ ನಮ್ಮ ಸೈಕಲ್ ಪಂಚರ್ ಆಗಿದೆ ಅಂತ ಹೇಳಿದ್ರೆ ಅವರು ಟ್ಯೂಬ್ ಅನ್ನು ತೆಗೆದು ಅದಕ್ಕೆ ಪಂಚರ್ ಹಾಕುವಾಗ ಒಂದು ರೀತಿಯ ಗಮ್ ರೀತಿಯ ಪೇಸ್ಟ್ ಅನ್ನು ಬಳಸ್ತಾ ಇದ್ರು. ಟೈರಿನ ಟ್ಯೂಬಿಗೆ ಅದನ್ನು ಹಚ್ಚಿ ಅದಕ್ಕೆ ಬೆಂಕಿ ಕಡ್ಡಿಯಿಂದ ಹೀಟ್ ಮಾಡಿ ಅದು ಮೆಲ್ಟ್ ಆದ್ಮೇಲೆ ಆ ರಬ್ಬರ್ ಅನ್ನು ಅದರ ಮೇಲೆ ಅಂಟಿಸ್ತಿದ್ರು. ಆಗ ನಾವು ನೋಡ್ತಾ ಇದ್ವಿ, ಅದರ ವಾಸನೆ ಒಂಥರ ವಿಚಿತ್ರವಾಗಿ ಬರ್ತಾ ಇತ್ತು. ಅದು ಕೈಗೆ ಅಂಟಿದಾಗ ಅದು ಎಷ್ಟು ತೆಗೆದರೂ ಹೋಗ್ತಾ ಇರ್ಲಿಲ್ಲ, ಯಾಕಂದ್ರೆ ಒಂಥರ ರಬ್ಬರ್ ತರ ಅದು ಕೈಗೆ ಹತ್ಕೊಂತಾ ಇತ್ತು. ನಾವು ಅಂಗಡಿ ಅಣ್ಣನನ್ನು ಕೇಳಿದ್ವಿ, ಅಣ್ಣ ಏನು ಇದು ಅಂತ. ಅವರು ಹೇಳಿದ್ರು, ಇದು ಸೈಕಲ್ ಟ್ಯೂಬಿಗೆ ಹಚ್ಚುವ ಸೊಲ್ಯೂಷನ್. ಈ ಸೊಲ್ಯೂಷನ್ ಹೇಗಿರುತ್ತೆ ಅಂತ ನೀವೆಲ್ಲ ನೋಡಿದ್ದೀರಾ ಸ್ನೇಹಿತರೆ. ಈ ಸೊಲ್ಯೂಷನ್ ಕೇವಲ ಟ್ಯೂಬ್ಗೆ ಹಾಕೋ ಪಂಚರಿಗೆ ಹಾಕೋದಕ್ಕೆ ಇಂದು ಬಳಸ್ತಾ ಇಲ್ಲ. ಇದು ಒಂದು ಸಮಾಜದ ಮಾರಕವಾದ ರಕ್ಕಸ ಡ್ರಗ್ಸ್ ಎಮ್ಮರವಾಗಿ ಬೆಳೆದು ನಿಂತಿದೆ ಸ್ನೇಹಿತರೆ. ಬಾಳಿ ಬದುಕಬೇಕಾದ ಮಕ್ಕಳು ಇದಕ್ಕೆ ವ್ಯಸನದ ದಾಸರಾಗಿ ತಮ್ಮ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ. ಇವರೆಲ್ಲ ಸಾಮಾನ್ಯವಾಗಿ ಕಸ ಪೇಪರ್ ಆರಿಸುವರು ಅಂತ ನೀವು ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಏಕೆಂದ್ರೆ ಇಂದು ನಗರಗಳಲ್ಲಿ ಸೊಲ್ಯೂಷನ್ ಸೇವಿಸುತ್ತಿರುವ ದೃಶ್ಯಗಳು ಅಲ್ಲಲ್ಲಿ ಕಂಡು ಬರುತ್ತಿದ್ದವು. ಆದರೆ ಈಗ ಹಳ್ಳಿಗಳಲ್ಲೂ ಈ ಸೊಲ್ಯೂಷನ್ ಮಾರಕ ವ್ಯಸನ ದಾಸರಾಗುತ್ತಾ ಹೋಗುತ್ತಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಗಂಡು ಮಕ್ಕಳು ಅಲ್ಲ, ಸಣ್ಣ ಸಣ್ಣ ಹೆಣ್ಣು ಮಕ್ಕಳು ಸಹ ಇದರ ದಾಸರಾಗಿ ಹೋಗುತ್ತಿದ್ದಾರೆ. ಹಾಗಾದ್ರೆ ಈ ಸೊಲ್ಯೂಷನ್ ಅಲ್ಲಿ ಅಂತ ಮಾದಕ ದ್ರವ್ಯ ಏನಿರುತ್ತೆ? ಇದನ್ನ ಸೇವಿಸಿದರೆ ಏನಾಗುತ್ತೆ? ಇದನ್ನು ಸೇವಿಸಿದರೆ ಕಿಕ್ ಬರುತ್ತಾ? ಹೇಗೆ? ಈ ಡ್ರಗ್ ಸೇವಿಸಲು ಯಾರು ಕಾರಣ ಅಂತ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇದು ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರು ತಿಳಿದುಕೊಳ್ಳುವ ಆಶ್ಚರ್ಯ ವಿಷಯ. ಈ ಸೊಲ್ಯೂಷನ್ ಅಲ್ಲಿರುವ ಡೇಂಜರ್ ಡ್ರಗ್ಸ್ ಯಾವುದು ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ರಬ್ಬರ್ ಅಂಟಿನಲ್ಲಿರುವ ಟೊಲಯನ್ ಎಂಬ ಕೆಮಿಕಲ್. ಈ ಕೆಮಿಕಲ್ ಮೆದುಳಿನ ಮೇಲೆ ಹೇಗೆ ದಾಳಿ ಮಾಡುತ್ತೆ ಅಂದ್ರೆ ಇದು ನೇರವಾಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ಮೆದುಳು ಶಾಶ್ವತವಾಗಿ ಚುರುಕುತನ ಕಳೆದುಕೊಳ್ಳುತ್ತದೆ. ಮೆದುಳು ಮಂಕಾಗುತ್ತೆ, ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗ್ತವೆ. ಮನುಷ್ಯ ತನ್ನ ಸ್ಥಿಮಿತವನ್ನೇ ಕಳೆದುಕೊಳ್ತಾನೆ. ಅವನಿಗೆ ನಾನು ಈ ಪ್ರಪಂಚದಲ್ಲಿ ಜೀವಂತವಾಗಿದ್ದೇನಾ ಅಂತ ಅವನಿಗೆ ಗೊತ್ತೇ ಆಗ್ತಾ ಇರಲ್ಲ. ಇದರಿಂದ ಹಸಿವು ಅಥವಾ ನಿದ್ರೆಗಳು ಸಂಪೂರ್ಣವಾಗಿ ಅವನಿಗೆ ಬರ್ತಾ ಇರಲ್ಲ. ಅವನು ಕುಂತಲ್ಲಿ ನಿಂತಲ್ಲಿ ಕವರಲ್ಲಿ 2-3 ಹನಿ ಸೊಲ್ಯೂಷನ್ ಹಾಕೊಂಡು ಅವನು ಉಸಿರು ಎಳ್ಕೊಂತ ಕೂತ್ಕೊಂಡಿರ್ತಾನೆ. ಇದರಿಂದ ನಿರಂತರ ಅಂಗವೈಫಲ್ಯ ಕಾಡುತ್ತೆ. ನಿರಂತರವಾಗಿ ವಾಸನೆ ಸೇವಿಸುವುದರಿಂದ ಶ್ವಾಸಕೋಶ, ಯಕೃತ್ ಮತ್ತು ಕಿಡ್ನಿಗಳು ಸಂಪೂರ್ಣವಾಗಿ ಹಾಳಾಗ್ತವೆ. ಕಿಕ್ ಸಿಗುತ್ತದೆ ಎಂದು ಇದನ್ನು ಬಳಸುವವರು ಕ್ರಮೇಣ ಖಿನ್ನತೆಗೆ ಒಳಗಾಗ್ತಾರೆ ಮತ್ತು ಹಾಲ್ಯುಸಿನೇಷನ್ ಇಲ್ಲದನ್ನು ಇದೆ ಎಂದು ನಂಬುವುದರ ಸಮಸ್ಯೆಗೆ ಸಿಲುಕಿಕೊಳ್ತಾರೆ. ಇದರಿಂದ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸ್ತಾರೆ. ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ ಗಳಲ್ಲಿ ಹೆಚ್ಚಾಗಿ ದರೋಡೆ ಪ್ರಕರಣಗಳು ಈಗ ಹೆಚ್ಚಾಗ್ತವೆ ಅಂತ ಪ್ರಸ್ತುತ ದಿನಪತ್ರಿಕೆಯಲ್ಲಿ ತಾವೆಲ್ಲ ನೋಡ್ತಾ ಇರ್ತೀವಿ. ಇದರಲ್ಲಿ ಜಾಸ್ತಿ ಮೊಬೈಲ್ಗಳೇ ಕಳ್ತನವಾಗ್ತವೆ ಅಂತ ಹೇಳ್ತಾ ಇರ್ತಾರೆ. ಇದಕ್ಕೆ ಕಾರಣ ಏನು ಅಂತ ನಾವು ಹುಡುಕಂತ ಹೋದಾಗ ಇವರಿಗೆ ಸುಲಭವಾದ ಇವರ ಅನುಕೂಲಕ್ಕೆ ಸಿಗದಿದ್ದಾಗ 20-30 ರೂಪಾಯಿ ಸಿಗುವ ಈ ಅಪಾಯಕಾರಿ ವಸ್ತುಗಳನ್ನು ಬಳಸ್ತಾರೆ. ಕಾರಣ ಗೊತ್ತೋ ಗೊತ್ತಿಲ್ದೋ ಯಾವುದೋ ಒಂದು ವ್ಯಸನಕ್ಕೆ ಬಲಿಯಾಗಿರ್ತಾರೆ. ಸರ್ಕಾರದವರು ಈ ವ್ಯಸನವನ್ನು ಅವರಿಗೆ ಇಷ್ಟ ಬಂದಂತ ರೇಟ್ ಜಾಸ್ತಿ ಮಾಡಿಕೊಂಡು ಹೋದ್ರೆ ಅದನ್ನು ಕೊಂಡುಕೊಳ್ಳಲಾರದೆ ಇಂತ ಅಗ್ಗವಾದ ಕರ್ಕೋಟಕ ವಿಷವನ್ನು ಮಕ್ಕಳು, ಹೆಣ್ಣು ಮಕ್ಕಳು, ವಯೋವೃದ್ಧರು ಎಲ್ಲ ಈ ಕರ್ಕೋಟಕ ವಿಷಕ್ಕೆ ಬಲಿಯಾಗುತ್ತಿದ್ದಾರೆ ಸ್ನೇಹಿತರೆ. ಭಾರತ ದೇಶದಲ್ಲಿ ಕರ್ನಾಟಕ ಆಗಿರಲಿ ಇನ್ ಯಾವುದೇ ರಾಜ್ಯವಾಗಿರಲಿ ಈ ಸೊಲ್ಯೂಷನ್ ಎಂಬ ರಕ್ಕಸ ವ್ಯಸನಕ್ಕೆ ಬಲಿಯಾಗಿ ಸಾವಿರಾರು ಮಕ್ಕಳು ಬಲಿಯಾಗಿದ್ದಾರೆ ಸ್ನೇಹಿತರೆ. ಎಷ್ಟೋ ತಾಯಂದಿರು,
ತಂದೆಂದಿರು ಮಕ್ಕಳಿಲ್ಲದೆ ಅನಾಥರಾಗಿದ್ದಾರೆ ಈ ಕಾರ್ಕೋಟಕ ಸೊಲ್ಯೂಷನ್ ವಿಷದಿಂದ. ಇದು ಒಂದೇ ಅಲ್ಲ ಸ್ನೇಹಿತರೆ, ಮನೆಗೆ ಬಳಸುವ ಕೆಮಿಕಲ್ ಪೇಂಟ್ಗಳಿಂದಲೂ ಮಾದಕ ದ್ರವ್ಯಗಳನ್ನಾಗಿ ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಇದರಲ್ಲಿ ಹೆಚ್ಚಾಗಿ ಬಲಿಯಾಗ್ತಿರೋದು 18 ವರ್ಷದ ಒಳಗಿನ ಮಕ್ಕಳೇ. ಈ ನಮ್ಮ ವಿಡಿಯೋ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೇವೆ. ಇದು ಕೋಟ್ಯಾಂತರ ಜನರ ಹಿತದೃಷ್ಟಿ ಮತ್ತು ಮುಂದಿನ ಪೀಳಿಗೆಯ ಭವಿಷ್ಯಕ್ಕೋಸ್ಕರ. ನಮ್ಮ ಹಿರಿಯರು ಈಗೂ ಹೇಳ್ತಾರೆ, ನಮ್ಮ ಕಾಲದಲ್ಲಿ 10-15 ರೂಪಾಯಿಗೆ ನಮ್ಮ ವ್ಯಸನವನ್ನು ಮುಗಿಸ್ತಾ ಇದ್ವಿ, ಈಗ 100-200 ಕೊಟ್ರು ಆಗ್ತಾ ಇಲ್ಲ. ಸರ್ಕಾರ ಅವರವರ ವ್ಯಸನಕ್ಕೆ ಬೆಲೆ ಜಾಸ್ತಿ ಮಾಡಿರೋದ್ರಿಂದಲೇ ಇಂಥ ಅವಘಡಗಳು ನಡೆಯುತ್ತಿವೆ ಸ್ನೇಹಿತರೆ. ಈ ರಕ್ಕಸ ಸೊಲ್ಯೂಷನ್ ಎಂಬ ಡ್ರಗ್ಗಿಗೆ ಶರಣಾಗ್ತಾ ಇದ್ದಾರೆ. ಈ ಸಮಾಜದ ಅವ್ಯವಸ್ಥೆ ಕಂಡು ಎಲ್ಲ ಹಳ್ಳಿಗಳಲ್ಲೂ ವ್ಯಾಪಿಸಿದೆ ಎಂಬುದು ನಮ್ಮಂತ ಹಳ್ಳಿಯ ರೈತರ ನೋವಿನ ವಿಚಾರ ಸ್ನೇಹಿತರೆ. ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಮನವಿ, ಇವತ್ತು ನಮ್ಮ ಬಸ್ ನಿಲ್ದಾಣ ಮತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಸಣ್ಣ ಮಕ್ಕಳ ಕೈಯಲ್ಲಿ ಸೊಲ್ಯೂಷನ್ ಹಿಡಿದು ತೂರಾಡುವುದನ್ನು ನಾವು ನೋಡ್ತಿದ್ದೇವೆ. ಇದರ ಬೆಲೆ ಕಡಿಮೆ ಇರುವುದರಿಂದ ಇದು ಬಡವರ ಡ್ರಗ್ ಆಗಿದೆ ಈ ಸೊಲ್ಯೂಷನ್. RH ನ್ಯೂಸ್ ಕನ್ನಡ ಚಾನೆಲ್ ಕಡೆಯಿಂದ ನಮ್ಮ ಸರ್ಕಾರಕ್ಕೆ ಈ ಕೆಳಗಿನ ಮನವಿಗಳು. ಹಾರ್ಡ್ವೇರ್ ಮತ್ತು ಟೈರ್ ಪಂಚರ್ ಅಂಗಡಿಗಳಲ್ಲಿ ಈ ಸೊಲ್ಯೂಷನ್ ಅನ್ನು ಮಕ್ಕಳಿಗೆ ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳಿಗೆ ಮಾರದಂತೆ ಕಟ್ಟುನಿಟ್ಟಿನ ನಿಯಮ ತರಬೇಕು. ರೈಲ್ವೆ ಸ್ಟೇಷನ್ ಮತ್ತು ಬಸ್ ನಿಲ್ದಾಣಗಳಲ್ಲಿ ಇಂಥ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರಿಗೆ ಪುನರ್ವಸತಿ ಕೇಂದ್ರಗಳಲ್ಲಿ ಚಿಕಿತ್ಸೆ ನೀಡಬೇಕು. ಸರ್ಕಾರಿ ಶಾಲೆಗಳು ಮತ್ತು ಕೊಳೆಗೇರಿ ಪ್ರದೇಶಗಳಲ್ಲಿ ಇದರ ಭೀಕರತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಬೇಕು. ಸ್ನೇಹಿತರೆ, ನಿಮ್ಮ ಸುತ್ತಮುತ್ತ ಯಾರಾದರೂ ಮಕ್ಕಳು ಅಥವಾ ಜನರು ಈ ವ್ಯಸನವನ್ನು ಮಾಡುತ್ತಿದ್ದರೆ ಕಂಡು ಬಂದರೆ ಅವರನ್ನು ದ್ವೇಷಿಸಬೇಡಿ. ಅವರಿಗೆ ಇದೊಂದು ಸಾವು ಎಂಬುದು ಗೊತ್ತಿರಲ್ಲ. ಕೂಡಲೇ ಸಂಬಂಧಪಟ್ಟ NGO ಅಥವಾ ಪೊಲೀಸ್ ಇಲಾಖೆ ಗಮನಕ್ಕೆ ತನ್ನಿ. ನಿಮ್ಮ ಒಂದು ಫೋನ್ ಕರೆ ಒಂದು ಮಗುವಿನ ಭವಿಷ್ಯವನ್ನು ಉಳಿಸಬಹುದು. ವಿಡಿಯೋದ ಮಾಹಿತಿ ಇಷ್ಟವಾದ್ರೆ RH ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಾದಕ ವ್ಯಸನ ಮುಕ್ತ ಕರ್ನಾಟಕವನ್ನು ಮಾಡೋಕೆ ಕೈ ಜೋಡಿಸಿ.